ತುಂಬ ಜನ ಮಮ್ಮೀಸ್ ಕೇಳ್ತಿದ್ರಿ ಯಾವ ರೀತಿ ಮಾಡೋದು ಪೌಡರು ಮತ್ತು ಅಪ್ಲೈ ಮಾಡೋದು ಹೇಗೆ ಅಂತ ಹೇಳಿ ಅಂತ. ಅವ್ರಿಗೆಲ್ಲರಿಗೋಸ್ಕರ ಇವತ್ತಿನ ವಿಡಿಯೋ. ಇವತ್ತು ಆರ್ಡ್ರ್ ಕೂಡ ಬಂದಿತ್ತು, ಹಾಗಾಗಿ ಫ್ರೆಶ್ ಆಗಿ ಬಾತ್ ಪೌಡ್ರನ್ನ ಮಾಡ್ತಾಯಿದ್ದೆ. ಎಲ್ಲನೂ ತೊಳೆದು ಆಲ್ರೆಡಿ ಒಣಗಿಸಿಟ್ಟಿದ್ದೆ ನಾನು. ಸೊ ಈಗ ಮಿಲ್ಲಿಗೆ ಹೋಗಿ ಪೌಡರ್ ಮಾಡಿಸ್ಕೊಂಡು ಬಂದೆ. ನೀವು ಸ್ವಲ್ಪ ಕ್ವಾಂಟಿಟಿ ಇದ್ದರೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡರ್ ಮಾಡ್ಕೊಳ್ಬೋದು. ನಾನು 2 kg ಅಷ್ಟು ಪೌಡ್ರ್ ಮಾಡ್ತೀನಿ ಒಂದು ಟೈಮ್ಗೆ. ಹಾಗಾಗಿ ಮಿಲ್ಲಿಗೆ ಹೋಗಿ ಹಾಕ್ಸ್ಕೊಂಡು ಬರ್ತೀನಿ. ಬಿಕಾಸ್ ಅಷ್ಟೊಂದು ಜಾರ್ಗೆ ಹಾಕಿ ಪೌಡ್ರ್ ಮಾಡಿದ್ರೆ ಜಾರು ಕೂಡ ಹಾಳಾಗುತ್ತೆ. ಸೊ ಹಾಗಾಗಿ ಇನ್ನು ಯಾವ ರೀತಿ ಅಪ್ಲೈ ಮಾಡೋದು ಅಂತ ಹೇಳಿದ್ರೆ, ಸೊ 1/4 ಸ್ಪೂನ್ನಷ್ಟು ಪೌಡ್ರನ್ನ ತೊಗೊಂಡಿದ್ದೀನಿ. ನೀವು ಇದನ್ನು ಹಾಲಲ್ಲೂ ಕೂಡ ಮಿಕ್ಸ್ ಮಾಡಿ ಅಪ್ಲೈ ಮಾಡ್ಬೋದು. ಸೊ ಕ್ವಾಂಟಿಟಿ ನೋಡ್ಕೊಳ್ಳಿ. ಸ್ವಲ್ಪ ನೀರನ್ನ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿ. ನೋಡಿ, ನೀರಿಗೆ ಹಾಕಿದ್ರೆ ಕಲರ್ ಕೂಡ ಚೇಂಜ್ ಆಗೋಯಿತು. ಸೊ ನೋಡಿ, ಈ ಥರ ಕನ್ಸಿಸ್ಟೆಂಟ್ ಇದ್ದರೆ ಸಾಕಾಗುತ್ತೆ. ಅಷ್ಟು ತಿಕ್ಕಾಗೂ ಬೇಡ, ಅಷ್ಟು ನೀರಾಗೂ ಬೇಡ, ಒಂದೇ ಪ್ರಮಾಣದಲ್ಲಿ ಕಲಿಸ್ಕೊಳ್ಬೇಕಾಗತ್ತೆ. ಸೊ ಈಗ ನೋಡಿ, ಆದ್ಯನಿಗೆ ನಾನು ಅಪ್ಲೈ ಮಾಡ್ತಾಯಿದ್ದೀನಿ. ಅಪ್ಲೈ ಮಾಡಬೇಕಾದ್ರೆ ಜಸ್ಟ್ ಜೆಂಟಲಾಗಿ ನಾವು ಜಸ್ಟ್ ಅಪ್ಲೈ ಮಾಡಿ ಬಿಡಬೇಕು. ಜಾಸ್ತಿ ರಬ್ ಮಾಡೋದು ಆ ಥರ ಎಲ್ಲ ಮಾಡಬಾರ್ದು. ಬಿಕಾಸ್ ಮಕ್ಕಳ ಸ್ಕಿನ್ ಅನ್ನೋದು ತುಂಬ ಮೃದುವಾಗಿರುತ್ತೆ, ಸಾಫ್ಟಾಗಿರುತ್ತಲ್ವ. ಹಾಗಾಗಿನೇ ಆ್ಯಕ್ಚುಲಿ ಫುಲ್ಲು ಬಾಡಿಗೆ ನಾನು ಅಪ್ಲೈ ಮಾಡ್ತೀನಿ. ನಿಮಗೆ ತೋರ್ಸೋದಕ್ಕೋಸ್ಕರ ನಾನು ಬರೀ ಫೇಸ್ಗೆ ಅಪ್ಲೈ ಮಾಡಿದ್ದೀನಿ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಫಾಲೋ ಮಾಡ್ಕೊಂಡು ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು.